ಅವರಿಗೆ ನಿನ್ನ ನಮಗೆ ನೀಡಿದ್ದಕ್ಕೆ. ಅವರು ಹೇಳೋಕೆ ಮುಂಚೆ ಎಷ್ಟು ಚೆನ್ನಾಗಿ ಅಡುಗೆ ಮಾಡ್ತೀನಿ ನೋಡಿ. ಪ್ರತಿದಿನ ಅಮ್ಮ ಅಡುಗೆ ಮನೆಯಲ್ಲಿ ಅಡುಗೆ ಮಾಡುವುದು ನೋಡಿಯೇನು. ನನ್ನ ಪುಟ್ಟ ಅಡುಗೆ ಮನೆಯಲ್ಲಿ ನಾನು ಅಡುಗೆ ಮಾಡುವೆನು. ಮೊದಲು ಏನ್ ಮಾಡ್ಬೇಕು? ಗ್ಯಾಸ್ ಒಲೆಯಲ್ಲಿ ಕುಕ್ಕರ್ ಇಟ್ಟು ಮೊದಲು ಅನ್ನವ ಮಾಡುವೆನು. ಬಾಣಲೆಗೆ ತರಕಾರಿ ಹಾಕಿ ವಿಧ ವಿಧ ಪಲ್ಯವ ಮಾಡುವೆನು. ಏನೋ ಮರ್ತಿದ್ಯಲ್ಲ ಚಿಟ್ಟಿ. ಉಪ್ಪು ಮೆಣಸು ಸಾಕ ಎಂದು ಬಾಯಲ್ಲಿ ಇಟ್ಟು ನೋಡುವೆನು. ಎರಡು ಹಾಕಿ ಸರಿಯಾಗಿ ಪಲ್ಯವ ಮಾಡಿ ಮುಗಿಸುವೆನು. ಆ ದೋಸೆ ವಾಸನೆ ಘಮ ಘಮ ಅಂತಿದ್ಯಲ್ಲ. ಕಾವಲಿ ಮೇಲೆ ಹಿಟ್ಟನ್ನು ಹೊಯ್ದು ದೋಸೆಯ ಬೇಯಿಸಿ ತೆಗೆಯುವೆನು. ಬೆಣ್ಣೆ ಹಚ್ಚಿದ ಬ್ರೆಡ್ ಅನ್ನು ಟೋಸ್ಟರ್ ನಲ್ಲಿ ಟೋಸ್ಟ್ ಮಾಡುವೆನು. ಏನ್ ಚಿಟ್ಟಿ, ಊಟ ತಯಾರಾ? ಗುಂಡಾದ ತಟ್ಟೆ ಲೋಟಗಳನ್ನು ಮೇಜಿನ ಮೇಲೆ ಎತ್ತಿಡುವೆ. ಬನ್ನಿ ನಾವು ಸೇರಿ ತಿನ್ನುವ ಪ್ರೀತಿಯಿಂದ ಬಡಿಸುವೆನು. ಚಿಕ್ಕ ಚಿಕ್ಕ ವೃತ್ತಗಳನ್ನು ಬರೆದ ಗೋಡೆ ಮೇಲೆ 8 ಗೆರೆಗಳ ಮೇಲೆ ಕೆಳಗೆ ಬರೆದ ಅಲ್ಲಲ್ಲೇ. ಮೇಲೆ 2 ಚುಕ್ಕಿ ಇಟ್ಟ, ಕೆಳಗೆ 1 ಗೆರೆ ಬರೆದ. ಅದರ ಕೆಳಗೆ ಡೊಂಕು ಗೆರೆಯನ್ನು ಎಳೆದು ಚಿತ್ರವ ಮುಗಿಸಿಟ್ಟ. ಪುಟ್ಟ ಬೆರಳಲ್ಲಿ ಚಿತ್ರವ ಬರೆದು ನನ್ನ ನೋಡಿ ನಗುತ್ತಾ ಬಂದ. ಪುಟ್ಟ ತುಂಟ ಹೇಳುವೆಯಾ ನೀ ಬರೆದುದು ಏನೆಂದು? ದೊಡ್ಡ ಗೊಂಬೆ ನೀನೇನೆ, ಚಿಕ್ಕ ಗೊಂಬೆ ನಾನೇ. ನನ್ನ ಮುದ್ದು ತಾತ ನಾಗೆತ್ತು ತಂದ ಬಹುಮಾನ ನೋಡಿ. ಅಜ್ಜಿ 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 ನನ್ನ ಮುದ್ದು ಅಜ್ಜಿ ನಾಗೆದ್ದ ಈ ಬಹುಮಾನ ನೋಡಿ. ಊಟದ ಪಂದ್ಯದಲ್ಲಿ ನನ್ನ ಪುಟ್ಟ ತಮ್ಮ ಗೆದ್ದು ತಂದ ಮೊದಲ ಬಹುಮಾನ. ಉತ್ತಮವಾಗಿ ಆಡಿ ನನ್ನ ಪುಟ್ಟ ತಮ್ಮ ನನಗೆ ತಂದ ಹೆಮ್ಮೆಯ ಬಹುಮಾನ. ವೇಗವಾಗಿ ಇಬ್ಬರು ಮುಂದೆ ಓಡಿದರು, ಆದರೆ ಬಿಡದೆ ನಾನು ಓಡಿ ಓಡಿ ಗೆದ್ದು ಬಂದೆನು. ಮುದ್ದು ಕಂದ ನಿನ್ನೊಡನಿರಲು ನನಗೆ ಆನಂದ. ನೀನು ನಮಗೆ ಎಂದೆಂದು ಹೆಮ್ಮೆಯೇ ಕಂದ. ಅಲ್ಲಿ ಇಲ್ಲಿ ಓಡಿ ಆಡಿ ಕುಣಿಯುತ್ತಿದ್ದೇನಿ. ಇಂದು ಓಡುವ ಪಂದ್ಯದಲ್ಲಿ ಗೆದ್ದು ಮೊದಲು ಬಂದೇನಿ. ತುಂಟ ಮೊಮ್ಮಗುವೆ ನಮ್ಮ ಆಶೀರ್ವಾದ. ಎಂದೆಂದು ಹೀಗೆ ನೀನು ಮುಂದೆ ಬರುತ್ತಿರು. ನೀವು ಹೇಳಿದ ಹಾಗೆ ನಾನು ಮುಂದೆ ಬರುವೆ. ಆಟದಲ್ಲಷ್ಟೇ ಅಲ್ಲ, ಓದಲು ಮುಂದೆ ಇರುವೆ. ಸರಿನಾ ತಾತ? ಸರಿನಾ? ಚಿಕ್ಕ ಚಂದದ ಸೈಕಲ್, ಮಕ್ಕಳ ಇಷ್ಟದ ಸೈಕಲ್. ಟ್ರಿಂಗ್ ಟ್ರಿಂಗ್ ಎಂದು ಶಬ್ದ ಮಾಡುವ ಮಕ್ಕಳ ಆಸೆಯ ಸೈಕಲ್. ಬಗೆ ಬಗೆ ಬಣ್ಣಗಳು ಇರುವ ಫಳ ಫಳ ಹೊಳೆವ ಸೈಕಲ್. 2 ಪೆಡಲ್ಗಳಿರುವುದು, ತುಳಿದರೆ ಮುಂದೆ ನಡೆಯುವುದು. 3 ಚಕ್ರ ಇರುವುದು, ಮುಂದಕ್ಕೂ ಹಿಂದಕ್ಕೂ ನಡೆಯುವುದು. ಚಿಟ್ಟಿ ಸೈಕಲ್ ಬರುತ್ತಿದೆ, ಬೇಗನೆ ದಾರಿ
ಖುಷಿಯಾಗಿ ಸೈಕಲ್ ಹೊಡೆಯಿರಿ. ಟ್ರಿಂಗ್ 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 ಟ್ರಿಂಗ್. ಪಾಪು ತುಂಬಾ ಕೊಳಕಾಗಿದೆಯಲ್ಲ, ಸ್ನಾನ ಸಮಯ. ಪಾಪು ನಿನಗ್ ಗೊತ್ತಾ, ಪ್ರೀತಿಯಿಂದ ಪ್ರತಿ ಮುಂಜಾನೆ ಸ್ನಾನ ಮಾಡಿಸುವಳು ಅಮ್ಮ. ಅಮ್ಮನ ಹಾಗೆ ಗೊಂಬೆಗೆ ಈಗ ನಾನು ಸ್ನಾನ ಮಾಡಿಸುವೆ. ಈಗ ಸ್ವಲ್ಪ ಶಾಂಪೂ ತೆಗೆದುಕೊಂಡು ಮೆಲ್ಲಗೆ ತಲೆಯನ್ನು ಉಜ್ಜುವೆನು. ಬೆಚ್ಚಗಿರುವ ನೀರಿನಿಂದ ತಲೆಯನ್ನು ತೊಳೆದು ಬಿಡುವೆನು. ತಗೋ ಚಿಟ್ಟಿ ಸೋಪ್. ಘಮ ಘಮ ಅನ್ನೋ ಸೋಪಿನಿಂದ ಮೈಯನ್ನು ನಾನು ತೊಳೆಯುವೆನು. ಒದ್ದೆ ಇದ್ದರೆ ಜ್ವರ ಬರುವುದು, ಮೆದು ಬಟ್ಟೆಯಲ್ಲಿ ಒರೆಸುವೆನ. ಜಾಣ ಮರಿ, ನನ್ನಂತೆ ದಿನವೂ ಸ್ನಾನ ಮಾಡಿದರೆ ಚಂದಿರನಂತೆ ಹೊಳೆಯುವೆನಿ. ಚುರುಚುರುಕಾಗಿ ಆಟ ಆಡುತ್ತಾ ಕುಣಿಯುತ್ತ ದಿನವನ್ನು ಕಳೆವೇನಿ. ಹಾ, ಚೆನ್ನಾಗಿ ಸ್ನಾನ ಆಯ್ತು. ಈಗ ಪೌಡರ್ ಹಾಕಿ ಡ್ರೆಸ್ ಮಾಡೋಣ. ಫಳ ಫಳ ಅನ್ನೋ ಬಟ್ಟೆ ತೆಗೆದು ಪಾಪು ನಿನಗೆ ಹಾಕುವೆನು. ನನ್ನ ಹಾಗೆ ಮುದ್ದಾಗಿರುವೆ, ಎಲ್ಲರಿಗೂ ನಿನ್ನ ತೋರಿಸುವೆ. ಏನ್ ಚಿಟ್ಟಿ, ಇವತ್ತು ಸೌಂಡ್ ಸಿಸ್ಟಮ್ ಮೈಕ್ ಎಲ್ಲ ಯಾಕೆ ಸೆಟ್ ಮಾಡಿದ್ಯಾ? ಕಾದು ನೋಡು ಚಿನ್ನು ಅಕ್ಕ. 1 2 3 4 ಸಂಗೀತ ವಾದ್ಯಗಳು, ಸಂಗೀತ ವಾದ್ಯಗಳು. ಪುಟ್ಟ ಕಂದ ಹಾಡೋ ಪುಟ್ಟ ಹಾಡು ಕೇಳಿರಿ. ಕಾಲಲ್ಲಿ ಥೈ ಥೈ ಎಂದು ಹಾಡಿಗೆ ತಾಳ ಹಾಕಿರಿ. ಇಲ್ಲಿ ನೋಡಿ 1 2 3 4. ಪಿಯಾನೋ ಕೀಗಳ ಮುಟ್ಟಿದರೆ ಅದು ಟಿಂಗ್ ಟಿಂಗ್ ಎಂದು ಎನ್ನುವುದು. ಗಿಟಾರ್ ತಂತಿಗಳನ್ನು ಮೀಟಲು ಟೊಯ್ ಟೊಯ್ ಸದ್ದು ಮಾಡುವುದು. ಅರೆ, ಡ್ರಮ್ಸ್ ತುಂಬಾ ಜೋರಲ್ವಾ? ಸಂಗೀತ ವಾದ್ಯಗಳು, ಸಂಗೀತ ವಾದ್ಯಗಳು. ಡ್ರಮ್ಸ್ ಅನ್ನು ಕೋಲಲ್ಲಿ ನುಡಿಸಿದರೆ ಅದು ಢಮ್ ಢಮ್ ಸದ್ದು ಮಾಡುವುದು. ನನ್ನ ಸಂಗೀತ ವಾದ್ಯಗಳೆಲ್ಲ ವಿಧ ವಿಧ ಸದ್ದನ್ನು ಮಾಡುವುವು. ಏ ಚಿಟ್ಟಿ, ನಮಗೋಸ್ಕರ ಒಂದು ಹಾಡು ಹಾಡಲ್ವಾ? ನೀವು ಕೇಳೋ ಲಾಲಿ ಹಾಡನ್ನು ಪದ್ಯಗಳನ್ನು ಹಾಡುವೆನು. ಆಹಾ ಓಹೋ ಎನ್ನುವಿರಿ ನೀವು, ಹಾಗೆ ನಾನು ಹಾಡುವೆನು. ಸಂಗೀತ ವಾದ್ಯಗಳು, ಸಂಗೀತ ವಾದ್ಯಗಳು. ಗಾಡಿ ಒಳ್ಳೆ ಗಾಡಿ ಇದು, ಗಾಡಿ ಚಂದದ ಗಾಡಿ ಇದು. 4 ಚಕ್ರದ ಬಂಡಿ ಇದು, ಎಳೆದು ಬಿಡಲು ಓಡುವುದು. ಗಾಡಿ ಒಳ್ಳೆ ಗಾಡಿ ಇದು, ಭಾರ ಹೊರುವ ಗಾಡಿ ಇದು. ವೇಗದಿ ಓಡುವ ಗಾಡಿ ಇದು, ನನ್ನ ನೆಚ್ಚಿನ ಗಾಡಿ ಇದು. ಗಾಡಿ ಒಳ್ಳೆ ಗಾಡಿ ಇದು, ಕೆಂಪು ಬಣ್ಣದ ಗಾಡಿ ಇದು. ಕೀಲಿ ತಿರುಗಿಸಿ ಬಿಟ್ಟಾಗ ಓಡುವ ಅಂದದ ಗಾಡಿ ಇದು. ಗಾಡಿ ಒಳ್ಳೆ ಗಾಡಿ ಇದು, ಸುಂದರವಾದ ಗಾಡಿ ಇದು. ವೇಗದಿ ಓಡೋ ಗಾಡಿ ಇದು, ನನ್ನ ನೆಚ್ಚಿನ ಗಾಡಿ ಇದು. ಚಿಟ್ಟಿ, ನಿನ್ನ ಹತ್ರ ಇರೋ ಪ್ರಾಣಿ ಗೊಂಬೆಗಳು ಎಷ್ಟು ಚೆನ್ನಾಗಿವೆ. ನನ್ನ ಬಳಿ ವಿವಿಧ ವಿಧವಾದ ನನ್ನ ಇಷ್ಟದ ಪ್ರಾಣಿಯ ಗೊಂಬೆಗಳು. ಹೊಸ ಹೊಸ ಸದ್ದನ್ನು ಮಾಡುವುವು, ಬಗೆ ಬಗೆ ಸಹಾಯ ನೀಡುವುವು. ಚಿನ್ನು ಅಕ್ಕ, ಇದು ಕೇಳೆ. ಗುರು ಗುರು ಎಂದು ಕೂಗುತ್ತ ಹಂದಿ ಬಾಲವನಾಡಿಸಿ ನೋಡುವುದು. ಕಲಿಯುತ್ತ ಕುದುರೆ ಗಾಡಿಯ ಎಳೆದು ಪ್ರಯಾಣಕ್ಕೆ ನೆರವಾಗುವುದು. ಇಲ್ಲೋಡು ಚಿನ್ನು ಅಕ್ಕ, ಕ್ವಾಕ್ ಕ್ವಾಕ್ ಬಾತು ಕೊಕ್ಕೋ ಕೋಳಿ ದಿನವೂ ಮೊಟ್ಟೆಯ ನೀಡುವುದು.
ಪುಟ್ಟಿ. ನನ್ನ ಬಳಿ ವಿವಿಧ ವಿಧವಾದ ನನ್ನ ಇಷ್ಟದ ಪ್ರಾಣಿಯ ಗೊಂಬೆಗಳು. ಹೊಸ ಹೊಸ ಸದ್ದನ್ನು ಮಾಡುವುವು, ಬಗೆ ಬಗೆ ಸಹಾಯ ನೀಡುವುವು. ಅಂಬ ಎನ್ನುತ್ತ ಹಸುವು ದಿನವೂ ಹಾಲನ್ನು ನಮಗೆ ನೀಡುವುದು. ಮ್ಯಾ ಮ್ಯಾ ಎನ್ನುವ ಕುರಿಯು ಬೆಚ್ಚನೆ ಕಂಬಳಿ ನೀಡುವುದು. ಪ್ರಾಣಿಗಳಿಗೆ ಸಂತಸವಾಗೋ ಆಹಾರವನ್ನು ನೀಡುವೆನು. ಎಷ್ಟು ಚೆನ್ನಾಗಿ ತಿಂತಿದೆ ಅಲ್ವಾ? ಹತ್ತಿರ ಹೋಗಿ ತಡವಿ ತಟ್ಟಿ ಪ್ರೀತಿಯಿಂದ ಸಾಕುವೆನು. ನಾನು ಬರ್ತೀನಿ. ಹಾಲು ಹಾಲು ಹಾಲು. ಮ್ಯಾವ್ 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 ಎಂದು ಬೆಕ್ಕು ಬಂದಿತು. ಹಾಲಲ್ಲಿರುವ ಶಕ್ತಿಯ ತಿಳಿದು ಮೆಲ್ಲನೆ ಬಂದಿತು. ವಾ 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 ಎಂದು ಕಂದ ಅತ್ತಿತು. ತಾಯ ಹಾಲನ್ನು ಕುಡಿದ ತಕ್ಷಣ ಅಳುವು ನಿಂತಿತು. ಹಾಲು ಹಾಲು ಹಾಲು. ಹಸಿವನ್ನು ನೀಗಿಸೋ ಶಕ್ತಿ ಹಸುವಿನ ಹಾಲಲ್ಲಿ ಇದೆ. ಹಾಲಲ್ಲಿರುವ ಪೌಷ್ಟಿಕಾಂಶ ದೇಹಕ್ಕೆ ಒಳ್ಳೆಯದು. ಬಗೆ ಬಗೆ ರೋಗಗಳಿಂದ ನಮ್ಮನ್ನು ರಕ್ಷಿಸುವುದು. ಹಾಲು ಹಾಲು ಹಾಲು. ಪಪ್ಪು, ನಿಂಗ್ ಗೊತ್ತಾ, ಹಾಲಿಂದ ತುಪ್ಪ, ಮೊಸರು, ಮಜ್ಜಿಗೆ, ಬೆಣ್ಣೆ ಎಲ್ಲ ಸಿಗುತ್ತೆ.